ಅಕ್ಕಿ ನೋಡ್ರಿ ಫುಲ್ ಪಳಪಳ. ಮೊದಲು ಯಾವ ಥರ ಇತ್ತು, ಫುಲ್ ಜಿಡ್ ಇತ್ತಲ್ಲ, ಈಗ ನೋಡ್ರಿ ಎಷ್ಟು ಪಳಪಳ ಅನ್ನಕತ್ತೈತಿ. ಓಕೆ, ಪಲಾವ್ಗೆಲ್ಲ ರೆಡಿ ಮಾಡ್ಕೊಂಡಿನಿ. ಈಗ ಓಕೆ, ಪಲಾವ್ ರೆಡಿ ಆಯಿತು. ಮಸ್ತಾಗೈತೆ ಪಲಾವ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಓಕೆ, ಇವತ್ತು ಈವ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಯಾಕಂದ್ರೆ ಟೈಮ್ ಸಂಜೆ 5 ಗಂಟೆ ಆಗೈತಿ. ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಊರಿಂದ ಬಂದಮೇಲೆ ಬರೀ ಕ್ಲೀನಿಂಗ್ ಅದು ಇದು ಅಂಥೇಳಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೆ. ಬ್ಲಾಗ್ ಎಲ್ಲ ಅಷ್ಟೊಂದು ಮಾಡೋಕ್ಕೆ ಆಗಿಲ್ಲ. ಇನ್ನು ಊರಿಂದ ಬಂದಮೇಲೆ ಒಂದು ಬ್ಲಾಗ್, ಇದು 2ನೇ ಬ್ಲಾಗ್ ಅಷ್ಟೇ. ಇನ್ನು ಒಂದು ಬ್ಲಾಗ್ ಕ್ಲೀನಿಂಗ್ ಬ್ಲಾಗ್ನ ಮಾಡೀನಿ, ಅದನ್ನು ನಾಳೆ ಅಪ್ಲೋಡ್ ಮಾಡ್ತೀನಿ. ಓಕೆ, ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ಓಕೆ, ಈಗ ಒಂದಿಷ್ಟು ಪಾತ್ರೆ ಎಲ್ಲ ಅದಾವು, ಅದನ್ನೆಲ್ಲ ತೊಳಿಬೇಕಿನ್ನ. ಅದನ್ನೆಲ್ಲ ಆದಮೇಲೆ ಮತ್ತೆ ರಾತ್ರಿ ಅಡುಗೆ ಎಲ್ಲ ಮಾಡ್ಕೋಬೇಕು. ಓಕೆ, ಅದಕ್ಕೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ರೆ ಆಯಿತು ಅಂಥೇಳಿ ಅದಕ್ಕೆ ಈಗ ಸ್ಟಾರ್ಟ್ ಮಾಡಿದೆ. ಊರಿಂದ ಬಂದಮೇಲೆ ಆ ಕೆಲಸ ಮಾಡು, ಈ ಕೆಲಸ ಮಾಡು. ಇವತ್ತು ಫುಲ್ ಮೊನ್ನೆ ಬಂದಮೇಲೆ ಕಿಚನ್ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡಿನಿ. ಇನ್ನು ಕೆಲಸ ಭಾಳ ಐತಿ. ಇನ್ನೂ ಸ್ವಲ್ಪ ಮಾಡ್ಕೊಂಡ್ರೆ ಆಯಿತು, ಒಮ್ಮೆ ಮಾಡ್ಕೊಳಕ್ಕಾಗಲ್ಲಲ್ಲ. ಅದಕ್ಕೆ ಸ್ವಲ್ಪ ಮಾಡ್ಕೊಂಡ್ರೆ ಆಯ್ತು ಅಂಥೇಳಿ ಈಗ ಸುಮ್ಮನೆ ಆಗೀನಿ. ಮತ್ತು ವಾಷಿಂಗ್ ಮಿಷನ್ ಎಲ್ಲ ಇವತ್ತು ಫುಲ್ ಕ್ಲೀನ್ ಮಾಡಿದೆ. ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ವಾಷಿಂಗ್ ಮಿಷನ್ ಎಲ್ಲ ಫುಲ್ ಡೀಪ್ ಕ್ಲೀನ್ ಆಯ್ತು ಇವತ್ತು. ಯಾಕಂದರೆ ಎಷ್ಟು ಇಲ್ಲಿರುವಾಗಲೇ ಕ್ಲೀನ್ ಮಾಡಿರಲಿಲ್ಲ ನಾನು. ಒಂದು 3 ತಿಂಗಳೇನೋ ಆಗಿಬಿಟ್ಟಿತ್ತು. 3 ತಿಂಗಳು ಆದ್ರೂ ಕ್ಲೀನೇ ಮಾಡಿರಲಿಲ್ಲ. ಓಕೆ, ಜಾಸ್ತಿ ಮಾತಾಡೋದು ಬೇಡ. ಈಗ ಪಾತ್ರೆ ಎಲ್ಲ ತೊಳಿಬೇಕು. ಆದಿತ್ಯ ಈಗ ಹೊರಗೆ ಹೋದ, ಈಗ ಕೆಳಗೆ ಹೋದ. ಅವನು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬರಲಿ ಅಂಥೇಳಿ ಕರ್ಕೊಂಡು ಹೋಗ್ಯಾರ, ಕಳಿಸ್ಕೊಟ್ಟಿನಿ. ಮತ್ತು ಅವ್ನು ಬರುವಷ್ಟರೊಳಗೆ ನನ್ನ ಕೆಲಸ ಎಲ್ಲ ಮುಗಿಸ್ಕೋಬೇಕು. ಓಕೆ, ಬರ್ರಿ ಪಾತ್ರೆ ತೊಳಿತೀನಿ. ಎಷ್ಟಾಗುತ್ತೋ ಅಷ್ಟು ನಿಮ್ಮ ಜೊತೆನೂ ಶೇರ್ ಮಾಡ್ಕೋತೀನಿ. ಓಕೆ, ಬರ್ರಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇದು ಎಣ್ಣೆ ಬಾಟಲ್ ಎಲ್ಲ ಫುಲ್ ಜಿಡ್ ಆಗಿಬಿಟ್ಟಿತ್ತು. ಅದಕ್ಕೆ ಇದ್ರೊಳಗೆ ಒಂದು ಸ್ವಲ್ಪ ಲಿಕ್ವಿಡ್ ಜೆಲ್ ಹಾಕಿ ಬೆಳಿಗ್ಗೆನೇ ಫುಲ್ ಅದನ್ನು ನೆನೆಸಿಟ್ಟಿನಿ. ಈಗ ತಿಕ್ಕಾಕಿ ಈಸಿ ಆಗುತ್ತೆ. ಅದಕ್ಕೆ ಅದು ತಂತಿ ಇನ್ನೂ ಸ್ವಲ್ಪ ಜೆಲ್ ಹಾಕಿ ತಂತಿಯಿಂದ ತಿಕ್ಕೊಂಡ್ರೆ ಮುಗೀತು, ಫುಲ್ ಕ್ಲೀನ್ ಆಗ್ತೈತಿ. ಹಾಕಿನಿ. ಇನ್ನು ಅದನ್ನೆಲ್ಲ ಒಣಗಿ ಹಾಕಬೇಕು. Q&A ವಿಡಿಯೋನ ಮಾಡ್ಬೇಕಂತ ಹೇಳಿ ಅಂದ್ಕೊಳತ್ತೀನಿ. ಬಟ್ ಟೈಮ್ ಸಿಗತ್ತಿಲ್ಲ ನನಗೆ.
ಒಂದು ವಿಡಿಯೋ ಒಳಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಏನಾದರೂ ಕ್ವಶನ್ಸ್ ಇದ್ರೆ ಕೇಳ್ರಿ ಅಂತ ಹೇಳಿ ಆಲ್ರೆಡಿ ಒಂದು ಬ್ಲಾಗ್ ಒಳಗೆ ಹೇಳೀನಿ. ನೀವು ಏನಾದರೂ ಇದ್ರೆ ಕ್ವಶನ್ಸ್ ಏನಾದರೂ ಇದ್ರೆ ನೀವು ಈ ವಿಡಿಯೋದಾಗೂ ಕೇಳ್ಬೋದು. ಆದಷ್ಟು ಜಲ್ದಿನೇ ಒಂದು Q&A ವಿಡಿಯೋನ ಮಾಡ್ತೀನಿ. ಯಾಕಂದ್ರೆ ಅಷ್ಟೊಂದು ಕಮೆಂಟ್ಸ್ ಬಂದವು, ಅದಕ್ಕೆಲ್ಲದಕ್ಕೂ ಆನ್ಸರ್ ಮಾಡ್ಬೇಕಂತೇಳಿ. ನಿಮ್ಮ ಊರು ಯಾವುದು ಸಿಸ್ಟರ್, ನಿಮ್ಮ ಊರು ಯಾವುದು, ನೀವು ವಿಜಯಪುರಕ್ಕೆ ಬಂದಿದ್ರಾ ಏನು ಅಂಥೇಳಿ ಒಂದಿಷ್ಟು ಜನ ಕಮೆಂಟ್ ಹಾಕ್ಯಾರ. ಅದಕ್ಕೆ ರಿಪ್ಲೈನೂ ಅವಾಗಲೇ ರಿಪ್ಲೈನೂ ಕೊಡ್ತೀನಿ. ಆದರೂ ಒಂದಿಷ್ಟು ಕನ್ಫ್ಯೂಷನ್ಸ್ ಐತಿ ಅವರಿಗೆ. ಅದಕ್ಕೆ ಅದನ್ನು ಕ್ಲಿಯರ್ ಮಾಡ್ಬೇಕಂಥೇಳಿ ಕ್ಲಾರಿಟಿ ಕೊಡಬೇಕಂಥೇಳಿ ಹೀಗೆ ಯಾವಾಗಲೂ ನನಗೆ ಸಪೋರ್ಟ್ ಮಾಡ್ತೀರಿ. ನೀವು ಕಳ್ಸೋ ಪಾಸಿಟಿವ್ ಕಮೆಂಟ್ಸ್ ಎಲ್ಲ ಓದಿದ ಮೇಲೆ ಇನ್ನೂ ನಮ್ಗೆ ಮೋಟಿವೇಶನ್ ಆಕೈತಿ. ಮತ್ತು ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ಬ್ಲಾಗ್ ವಿಡಿಯೋ ಮಾಡ್ಬೇಕಂತೇಳಿ ಇನ್ನೂ ನಮ್ಗೆ ಖುಷಿ ಅಂತ ಅನಿಸ್ತೈತಿ. ಕೆಲವೊಂದಿಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವಿಡಿಯೋಸ್ ನೋಡ್ತೀರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿರಿ. ಇದೊಂದು ತಿಕ್ಕೋಷ್ಟ್ರೊಳಗೆ ಸಾಕಾಗೋಯ್ತು. ಇದಂತರೂ ಯಪ್ಪ ದೇವ್ರಿ. ಓಕೆ ನೋಡಿರಿ, ಫುಲ್ ಪಳಪಳ. ಮೊದಲೇ ಯಾವ ಥರ ಇತ್ತು, ಫುಲ್ ಜಿಡ್ ಇತ್ತಲ್ಲ, ಈಗ ನೋಡ್ರಿ ಎಷ್ಟು ಪಳಪಳ ಅನ್ನಕತ್ತೈತಿ. ಎಷ್ಟೊತ್ತು ತಿಕ್ಕಬೇಕಾಯ್ತು, ಒಂದು 15 ನಿಮಿಷ ಬರೀ ಈ ಬಾಟಲ್ ತಿಕ್ಕೋದೇ ಆಯ್ತು. ಈಗ ಫುಲ್ ಕ್ಲೀನ್ ಆಯ್ತು.
ಪಲಾವ್ ಮಾಡ್ಬೇಕಂಥೇಳಿ ರಾತ್ರಿ ಅಡುಗೆ ಪಲಾವ್ ಮಾಡ್ಬೇಕಂಥೇಳಿ ಇದನ್ನು ಎಲ್ಲ ಇಟ್ಕೊಂಡಿನಿ. ಇನ್ನು ಪುದೀನ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಬಿಡಿಸಿ ಇಟ್ಕೋಬೇಕು. ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಫುಲ್ ಮಸ್ತ್ ಪಲಾವ್ ಮಾಡಿಬಿಡ್ಬೇಕಂಥೇಳಿ ಮಧ್ಯಾಹ್ನ ರೊಟ್ಟಿ ಪಲ್ಯ ಅನ್ನ ಬೇಳೆ ಸಾಂಬಾರೆಲ್ಲ ಮಾಡಿದ್ದೆ. ಈಗ ಸುಮ್ಮನೆ ಒಂದು ಸ್ವಲ್ಪ ಪಲಾವ್ ಮಾಡಿದ್ರೆ ಆಯ್ತು ಅಂಥೇಳಿ ಇಟ್ಕೊಂಡಿನಿ. ಇದನ್ನೆಲ್ಲ ಕಟ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಟೈಮ್ ಐತಿ. ಬಟ್ಟೆ ಎಲ್ಲ ಒಣಗಿ ಹಾಕಿ ಅದೆಲ್ಲ ಆದಮೇಲೆ ಮತ್ತು ಆಮೇಲೆ ಪಲಾವನ್ನ ಮಾಡ್ಕೋತೀನಿ. ಓಕೆ, ಪಲಾವ್ಗೆಲ್ಲ ರೆಡಿ ಮಾಡ್ಕೊಂಡಿನಿ. ಈ ಕಡೆ ಒಂದೆರಡು ಈರುಳ್ಳಿ ಹೆಚ್ಕೊಂಡಿನಿ. ಮತ್ತು ಈ ಕಡೆ ಒಂದು ಸ್ವಲ್ಪ ಪುದೀನ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ 1-2-3 ಟೊಮೆಟೊ ತೊಗೊಂಡಿನಿ. ಮತ್ತು ಹಸಿಮೆಣ್ಸಿನ್ಕಾಯಿನೂ ಇದ್ರೊಳಗೆ ಹಾಕ್ಕೊಂಡಿನಿ. ಓಕೆ, ಈಗ ಇದನ್ನು ಮಿಕ್ಸಿ ಮಾಡ್ಕೊತೀನಿ. ಓಕೆ, ಇದಕ್ಕೆ ಇನ್ನೂ ಇದ್ರೊಳಗೆ ಅದಕ್ಕೆ 1-2 ಲವಂಗ ಮತ್ತು ಒಂದು ಸ್ವಲ್ಪ ಚಕ್ಕೆ ಇದ್ರೊಳಗೆ ಹಾಕ್ಕೋತೀನಿ. ಆಮೇಲೆ ಒಗ್ಗರಣೆಗೆ ಒಂದು ಸ್ವಲ್ಪ ಚಕ್ಕೆ ಮತ್ತು 1-2 ಏಲಕ್ಕಿನ ಹಾಕ್ಕೋತೀನಿ. ಓಕೆ, ಒಂದಿಷ್ಟೇ ಚಕ್ಕೆ, 2 ಲವಂಗ, ಜಾಸ್ತಿ ಬೇಡ, ಯಾಕಂದ್ರೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಡಿನಿ ಇದ್ರೊಳಗೆ. ಇನ್ನೂ ಇದು ಆದ್ರೆ ಫುಲ್ ಖಾರ ಆಗಿಬಿಡ್ತೈತಿ, ಫುಲ್ ಗಂಟ್ಲು ಉರಿ ಥರ ಅನ್ನಿಸ್ತೈತಿ. ಓಕೆ, ಇದನ್ನು ಮಿಕ್ಸಿ ಮಾಡ್ಕೊತೀನಿ ಸ್ವಲ್ಪ. ಓಕೆ, ಪಲಾವ್ ರೆಡಿ ಆಯಿತು. ಮಸ್ತಾಗೈತೆ ಪಲಾವು. ಪುದೀನ ಅದು ಎಲ್ಲ ಹಾಕಿನಲ್ಲ, ಫುಲ್ ಪುದೀನದೇ ಸ್ಮೆಲ್. ಇದನ್ನೆಲ್ಲ ಈಗ ಮಿಕ್ಸ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಪಲಾವ್ ಎಲ್ಲ ರೆಡಿ ಮಾಡಿದ್ದಾಯಿತು, ಅಡುಗೆ ಮುಗೀತು. ಓಕೆ, ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿರಿ. ಓಕೆ, ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಲಾಟ್ಸ್ ಆಫ್ ಲವ್.